ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ನ ಹೋಸ್ಟ್ ಮಾಡ್ತಾ ಇಲ್ವಂತೆ. ಯಾಕೆ ಮಾಡ್ತಾ ಇಲ್ಲ, ಹಾಗಾದರೆ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಬಿಗ್ ಬಾಸ್ ಕಳೆದ ಬಾರಿಯ ಬಿಗ್ ಬಾಸ್ ಹೆಚ್ಚು ಪ್ರಶಂಸೆಗೆ ಒಳಗಾದಂತಹ ಸೀಸನ್ ಆಗಿತ್ತು. ತುಂಬಾನೇ ಸುದ್ದಿಯಲ್ಲಿದ್ದಂತಹ ಸೀಸನ್ ಆಗಿತ್ತು. ಈ ಸೀಸನ್ ಮುಗಿದು ಹತ್ತತ್ರ 1 ವರ್ಷ ಬರ್ತಾ ಇದ್ರು ಕೂಡ ಇನ್ನೂ ಆ ಸ್ಪರ್ಧಿಗಳ ಹೈಪ್ ಇನ್ನೂ ಕಮ್ಮಿ ಆಗಿಲ್ಲ. ಅವರು ಇನ್ನೂ ಸಹ ಚರ್ಚೆಯಲ್ಲಿ ಬರ್ತಾನೆ ಇದ್ದಾರೆ. ಇನ್ನು ಕಿಚ್ಚ ಸುದೀಪ್ ಅವರು ಇಡೀ ಇಂಡಿಯಾದಲ್ಲೇ ನಂಬರ್ 1 ಹೋಸ್ಟ್ ಬಿಗ್ ಬಾಸ್ಗೆ. ಯಾವುದೇ ಇಂಡಸ್ಟ್ರಿಯಲ್ಲಿ ಕೂಡ ಒಬ್ಬರೇ ಹೋಸ್ಟಿಂಗ್ ಆಗಿ ಇದುವರೆಗೂ ಕಂಟಿನ್ಯೂ ಆಗಿರಲಿಲ್ಲ. ಕಳೆದ 11 ವರ್ಷಗಳಿಂದ ಬಿಗ್ ಬಾಸ್ ಸೀಸನ್ ನ ಕಂಪ್ಲೀಟ್ ಆಗಿ ಹೋಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅದು ನಮ್ಮ ಕಿಚ್ಚ ಸುದೀಪ್ ಅವರು. ಹಿಂದಿಯಲ್ಲಿ ಸಹ ಚೇಂಜ್ ಆದ್ರು, ತೆಲುಗುನಲ್ಲಿ ಚೇಂಜ್ ಆದ್ರು, ತಮಿಳ್ನಾಡಲ್ಲಿ ಚೇಂಜ್ ಆದ್ರು, ಎಲ್ಲಾ ಕಡೆ ಹೋಸ್ಟರ್ಸ್ ಚೇಂಜ್ ಆಗ್ತಾನೆ ಬಂದ್ರು. ಆದ್ರೆ ಕರ್ನಾಟಕದಲ್ಲಿ ಇದುವರೆಗೂ ಚೇಂಜ್ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ಚೇಂಜ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆ ಕಿಚ್ಚ ಸುದೀಪ್ ಮಾಡ್ತಾ ಇಲ್ಲ ಅಂತ ಹೇಳೋದಾದ್ರೆ, ಅವರ ಸಿನಿಮಾ ಶೆಡ್ಯೂಲ್ಸ್ ಇರ್ಬೋದು, ಅವರು ಡೈರೆಕ್ಷನ್ ಬರ್ತಾ ಇರೋದ್ರಿಂದ ಸುಮಾರು ಈ ಬಿಗ್ ಬಾಸ್ ಶುರುವಾದಾಗಿಂದನೂ ಕೂಡ ಅವರು ಡೈರೆಕ್ಷನ್ ಗೆ ಬಂದಿಲ್ಲ. ಆದ್ರೆ ಈ ವರ್ಷ ಅವರು ಡೈರೆಕ್ಷನ್ ಗೆ ಇಳಿತಾ ಇದ್ದಾರೆ. ಕಿಚ್ಚ 47 ಸಿನಿಮಾ ಕಿಂಗ್ ಕಿಚ್ಚ ಸಿನಿಮಾದಲ್ಲಿ ಅವರು ಡೈರೆಕ್ಷನ್ ಗೆ ಇಳಿತಾ ಇರೋದ್ರಿಂದ ಅವ್ರಿಗೆ ಅವ್ರದೇ ಆದಂತಹ ಕಾಲಾವಕಾಶಗಳು ಬೇಕಾಗತ್ತೆ. ಸೊ ಆದ್ರಿಂದ ಈ ಬಾರಿ ಬಿಗ್ ಬಾಸ್ ಸೀಸನ್ ನ ನಡೆಸ್ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರು. ಹಾಗಾದ್ರೆ ಯಾರು ಬರ್ತಾರೆ? ಕಿಚ್ಚ ಸುದೀಪ್ ಅವರ ಜಾಗದಲ್ಲಿ ಯಾರನ್ನ ನೋಡ್ಬೋದು ನಾವು? ಕೆಲವು ಊಹಾಪೋಹಗಳ ಪ್ರಕಾರ ರಮೇಶ್ ಅರವಿಂದ್ ಅವರು ಈ ಸೀಸನ್ ನ ನಡೆಸ್ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ. ಏನಕ್ಕೆ ರಮೇಶ್ ಅವರು ಅಂದ್ರೆ, ಈಗ ಆಲ್ರೆಡಿ ಅವರು ಕನ್ನಡದ ಕೋಟ್ಯಾಧಿಪತಿ ಸೀಸನ್ ನ ನಡೆಸ್ಕೊಂಡಿದ್ರು. ಹಾಗೆ ಜಿ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶ್ ಅನ್ನುವಂತಹ ಕಾರ್ಯಕ್ರಮನ ಅದ್ಭುತವಾಗಿ ನಡೆಸ್ಕೊಟ್ರು. ಆ ಒಂದು ಕಾರಣಕ್ಕೆ ಇವ್ರು ನಡೆಸ್ಬೋದು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗೆ ರಿಷಬ್ ಶೆಟ್ಟಿ ಅವರು ಕೂಡ ಈ ಸೀಸನ್ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ, ಬಟ್ ಇದೊಂದು ಗಾಳಿ ಸುದ್ದಿ ಇದೆ. ಏನಾದ್ರು ಅಪ್ರೋಚ್ ಮಾಡಿದ್ರೆ ಅವ್ರು ಒಪ್ತಾರಾ ಹೇಗೆ ಅನ್ನೋದು ಗೊತ್ತಿಲ್ಲ. ನನ್ನ ಪ್ರಕಾರ ಅವರು ಒಪ್ಪಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರದ್ದು ಸಹ ತುಂಬಾನೇ ಡೈರೆಕ್ಷನ್ ಅಲ್ಲಿ ವರ್ಕ್ಸ್ ಇರುತ್ತೆ. ಸೊ ಅದ್ರ ಮಧ್ಯೆ ಈ ಶೋನ ಒಪ್ಕೊಂತಾರ ಅಂತ ಗೊತ್ತಿಲ್ಲ. ಒಪ್ಪಿದ್ರೆ ಅಂತೂ ಒಳ್ಳೆ ಮಜಾ ಅಂತೂ ಇರುತ್ತೆ. ಅವರಂತೂ ನಾವು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ನೋಡಿದ್ರೆ ಅವರಷ್ಟು ಮಜವಾಗಿ, ಅವರಷ್ಟು ತಮಾಷೆಯಾಗಿ ಮಾತಾಡೋರು ಇನ್ನೊಬ್ರಿಲ್ಲ. ಸೊ ಕಾದ್ ನೋಡ್ಬೇಕು. ಇನ್ನು ಬಿಗ್ ಬಾಸ್ ನಲ್ಲಿ ಕಳೆದ ವರ್ಷ ಯಾವ ರೀತಿ ಸ್ಪರ್ಧಿಗಳಿದ್ರೋ ಅದೇ ರೀತಿ ಈ ವರ್ಷ ಕೂಡ ಒಳ್ಳೆ ಸ್ಪರ್ಧಿಗಳನ್ನ ಹುಡುಕ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಯಾರು ಸಹ ಫೈನಲ್ ಮಾಡಿಲ್ಲ. ಯಾರು ಫೈನಲ್ ಆಗ್ತಾರೋ ಅಂತ ತುಂಬಾ ಜನಕ್ಕೆ ಹುಡುಕಾಟ ನಡೀತಾ ಇದೆ. ಒಳ್ಳೆ ಸ್ಪರ್ಧಿಗಳು ಇರಬೇಕು, ಒಳ್ಳೆ ಫೈಟ್ ಇರಬೇಕು, ಒಳ್ಳೆ ಕಾಮಿಡಿ ಇರಬೇಕು. ಆ ರೀತಿಯಲ್ಲಿ ಒಂದು ಒಳ್ಳೆ ಸ್ಪರ್ಧಿಗಳನ್ನ ಹುಡುಕಾಟದಲ್ಲಿ ಬಿಗ್ ಬಾಸ್ ತಂಡ ಇದೆ. ಆದ್ರೆ ನಮ್ಮ ಪ್ರಕಾರ ಕಿಚ್ಚ ಸುದೀಪ್ ಅವರೇ ಇರ್ಬೇಕಿತ್ತು ಅನ್ಸುತ್ತೆ. ಯಾಕಂದ್ರೆ ನಾವು ಇಷ್ಟು ವರ್ಷ ಬಿಗ್ ಬಾಸ್ ನ ನೋಡಿದ್ದು ಒಂದು ಕಾರಣ, ಅದು ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಇದ್ರೇನೆ ಒಂದು ಬಿಗ್ ಬಾಸ್ಗೆ ಕಳೆ. ಸೊ ಆ ಕಾರಣಕ್ಕಾದ್ರೂ ಕಿಚ್ಚ ಸುದೀಪ್ ಅವ್ರು ಇರ್ಬೇಕು ಅಂತ ನಮ್ಗನ್ಸುತ್ತೆ. ಆದ್ರೆ ಯಾಕೆ ಕಿಚ್ಚ ಸುದೀಪ್ ಬೇಡ ಅಂದ್ರೆ, ಅವರ ಸಿನಿಮಾಗಳು ಬೇಗ ಬರಬೇಕು. ಆದಷ್ಟು ಬೇಗ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು. 2 ವರ್ಷ 3 ವರ್ಷ ಯಾವುದೇ ಸಿನಿಮಾದ ಅಪ್ಡೇಟ್ಸ್ ಇಲ್ಲದೆ ಸಿನಿಮಾಗಳನ್ನ ಮಾಡ್ತಾ ಇದ್ರೆ ನಮಗೂ ಕೂಡ ಒಂದು ಬೇಜಾರಾಗುತ್ತೆ. ಆದಷ್ಟು ಬೇಗ ಸಿನಿಮಾಗಳಲ್ಲಿ ಬಂದ್ರೆ ಅವನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋ ಆಸೆ ನಮಗೆ ಜಾಸ್ತಿ ಇರುತ್ತೆ. ಆದ್ರಿಂದ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹೋಸ್ಟಿಂಗ್ ಮಾಡೋದು ಬೇಡ, ಬೇಗ ಸಿನಿಮಾಗಳನ್ನ ಮಾಡಿ ರಿಲೀಸ್ ಮಾಡ್ಲಿ ಅಂತ ಒಂದು ಬೇಡಿಕೆ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಬಿಗ್ ಬಾಸ್ ನ ಕಿಚ್ಚ ಸುದೀಪ್ ಅವರೇ ಹೋಸ್ಟಿಂಗ್ ಮಾಡ್ಬೇಕಾ ಅಥವಾ ಬೇಡವಾ ಅನ್ನೋದನ್ನ, ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.